ಕುಡಿಯುವ ನೀರಿನ ಪಿಎಎಲ್ ಅರ್ಜಿ ವಜಾ ಶುದ್ಧ ನೀರಿಗಿಂತ ಮೊದಲು ನೀರು ಸಿಗಲಿ ಅರ್ಜಿದಾರರಿಗೆ ಬಿಗ್ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್. ಪ್ಲಾಸ್ಟಿಕ್ ಬಾಟಲಿ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ವಿಷಯ ಏನಂದ್ರೆ, ಪ್ಲಾಸ್ಟಿಕ್ ಬಾಟಲಿಗಳಲ್ಲಿರೋ ಆಂಟಿಮನಿ ಮತ್ತು DEHP ಎಂಬ ಕೆಮಿಕಲ್ಗಳು ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾಗಿ ನೀರಿನ ಕ್ವಾಲಿಟಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುಧಾರಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಅರ್ಜಿ ದಾಖಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇದನ್ನ ಶ್ರೀಮಂತರ ನಗರೀಕರಣದ ಭಯ ಎಂದಿದ್ದಾರೆ. ದೇಶದ ಎಷ್ಟೋ ಹಳ್ಳಿಗಳಲ್ಲಿ ಕುಡಿಯೋಕೆ ಒಂದು ಲೋಟ ನೀರು ಸಿಗೋದೇ ದೊಡ್ಡ ಸಾಧನೆಯಾಗಿದೆ. ಮೊದಲು ಭಾರತದ ವಾಸ್ತವ ಸ್ಥಿತಿಯನ್ನ ನೋಡಿ ಎಂದಿದ್ದಾರೆ. ಕೋರ್ಟ್ ಪ್ರಕಾರ ನೀರಿನ ಶುದ್ಧತೆಗಿಂತ ನೀರು ಎಲ್ಲರಿಗೂ ಸಿಗುವುದು ಮೊದಲ ಆದ್ಯತೆ ಆಗಬೇಕು. ತಾಂತ್ರಿಕ ಮಾನದಂಡಗಳಿಗಿಂತ ಜನರು ಬದುಕಿನ ಕಠಿಣ ವಾಸ್ತವಗಳೇ ಮುಖ್ಯ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯವಾಗಿದೆ. ಸದ್ಯ ಶುದ್ಧತೆ ಮುಖ್ಯವೋ ಅಥವಾ ಎಲ್ಲರಿಗೂ ನೀರು ಸಿಗೋದು ಮುಖ್ಯವೋ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ.